ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಮನೇಲಿ ಒಂದು ಪುಟ್ಟ ಫಂಕ್ಷನ್ ಇದೆ. ಅದು ನಮ್ಮ ಕೆಂಚಿಯ ಸೀಮಂತ. ಹಂಗಾಗಿ ಮೇಲಿಗೆ ಕಟ್ಟಿದ್ದು ಬೆಳಗ್ಗೆನೇ ಸ್ವಲ್ಪ ಮೇಯ್ದು ಬಿಡಲಿ ಚೆನ್ನಾಗಿ ಅಂತ ಹಿಡ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ನೀರು ಕುಡಿಸಿ ಅದು ಮೈ ತೊಳಿಬೇಕಲ್ವ, ಪೂಜೆ ಮಾಡ್ತೀವಲ್ಲ, ಹಂಗಾಗಿ ಮೈ ತೊಳಿಬೇಕಲ್ಲ ಅಂದ್ಬಿಟ್ಟು ಹಿಡ್ಕೊಂಡು ಬರ್ತಾಯಿದ್ದೀನಿ. ಫ್ರೆಂಡ್ಸ್, ಆದಷ್ಟು ನಮ್ಮ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಸರಿ ತಪ್ಪಿದ್ರು ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವರಿಬ್ಬರು ಅವ್ವ ಮಗಳು ನೋಡಿ ನೀರು ಕುಡಿತಿದ್ದಾರೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ಮಗಳು ಜೋಡಿ. ಒಂದೇ ಕಲರು, ಒಂದು ಚೂರು ಚೇಂಜಸ್ ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ನೋಡೋಕ್ಕೆ ಒಂದು ಚೆಂದ ಇವರು ಅವ್ವ ಮಗಳು ಜೋಡಿನ. ನಮಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಇವರು. ನೋಡಿ, ಸ್ವಲ್ಪ ಮೈ ತೊಳೆಯೋಣ ಅಂದ್ಬಿಟ್ಟು ಹಿಡ್ಕೊಬಂದು ಒಳಗಡೆ ಕಟ್ಕೊಂಡು ಮೈ ತೊಳಿತಾ ಇದ್ದೀನಿ. ನೋಡಿ, ನೀಟಾಗಿ ತೊಳ್ಸ್ಕೊತಾರೆ, ಅವೆಲ್ಲ ಏನಿಲ್ಲ. ನೋಡಿ, ಇವಾಗ ಸೀಮಂತಕ್ಕೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೋ. ನೋಡಿ, ಇವಾಗ ಎಲ್ಲರೂ ಒಂದೊಂದು ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ಕಳಸ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನಾನು ಕಳಸ ಹಿಡ್ಕೊಂಡಿದ್ದೀನಿ. ನಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಈ ವಿಡಿಯೋ ಮಾಡಬೇಕಾದ್ರೆ. ನೋಡಿ, ಎಲ್ಲ ಜೋಡಿಸಿದ್ವಿ, ಹೂವಿನ ಹಾರ, ಹೂವುಗಳು, ತೆಂಗಿನಕಾಯಿ, ಒಬ್ಬಟ್ಟು, ಹಣ್ಣು, ಎಲೆ ಅಡಿಕೆ, ದೀಪಾವಳಿ ಕಂಬ ಎಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸೀರೆ, ಬ್ಲೌಸ್ ಪೀಸು ಎಲ್ಲ. ನೋಡಿ, ಇವಾಗ ನಾನು ದೀಪ ಹಚ್ತಾಯಿದ್ದೀನಿ. ಯಾವುದೇ ಒಂದು ಫಂಕ್ಷನ್ ಆದರೂ ನಾವು ಫಸ್ಟ್ ದೀಪ ಹಚ್ಬೇಕಲ್ವ ಫ್ರೆಂಡ್ಸ್, ಹಂಗಾಗಿ ದೀಪ ಹಚ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ, ನಮ್ಮ ಹಸುಗಳೆಲ್ಲ ಚೆನ್ನಾಗಿರಲಿ ಅಂತ. ನೋಡಿ, ಇವಾಗ ಮುಖ ಒರೆಸಿ ಇದಕ್ಕೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಇಟ್ಸ್ಕೊತಾಳೆ. ಬಳೆಗಳು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕೋಡಿದೆ, ಹಾಗಾಗಿ ಎರಡು ಕಡೆಗೂ ಬಳೆಗಳನ್ನ ಹಾಕ್ತಾಯಿದ್ದೀನಿ ನಾನು. ನೋಡಿ, ನೀಟಾಗಿ ಹಾಕ್ಸ್ಕೊತಾಳೆ. ಏನು ಸ್ವಲ್ಪನೂ ಬಾಡಿ ಶೇಕ್ ಮಾಡ್ದಂಗೆ ನಿಂತ್ಕೊಂಡು ಬಿಡ್ತಾಳೆ. ಅದೊಂದು ನಮಗೆ ತುಂಬ ಇಷ್ಟ. ನೋಡಿ, ಇದೇ ಥರ ದೊಡ್ಡ ಹೂವಿನ ಹಾರ ಬೇಕು ಅಂದ್ಬಿಟ್ಟು ನಮ್ಮ ಕೆಂಚಿಗೆ ಅವಳಿಗೆ ಸೂಟಬಲ್ ಆಗಬೇಕಲ್ವ, ಅದೇ ಥರ ನೋಡಿ ತೊಗೊಂಡು ಬಂದಿದ್ದೆ. ನೋಡಿ, ನಮ್ಮ ಅಕ್ಕನ ಮಗ ಅವನು ಹೂವಿನ ಹಾರ ಹಾಕ್ತಾಯಿದ್ದಾನಲ್ಲ, ಅವನು ಹಾಕಿ ಕಟ್ತಿದ್ದಾನೆ. ಕರೆಕ್ಟಾಗಿ ಅಳತೆಗೆ ಬೇಕಲ್ವ, ಚೆನ್ನಾಗಿ ಕಾಣಿಸ್ಲಿ ಅಂತ. ಈಗ ಅದಕ್ಕೆ ಕನಕಾಂಬ್ರ ಹೂವು ಮತ್ತು ಮಲ್ಲಿಗೆ ಹೂವು ಅದನ್ನು ಕೂಡ ನಾವು ಹಾಕ್ತಾಯಿದ್ದೀವಿ, ಚೆನ್ನಾಗಿ ಕಾಣಿಸ್ಲಿ ನಮ್ಮ ಕೆಂಚಿ ಅಂತ. ನಾವು ನೋಡಿ, ನಾನು ಇವಳಿಗೆ ಕಾಲು ಚೈನ್ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಇವಳು ಕಾಲು ಸೈಜ್ ನೋಡಿ ಇವಳಿಗೇನೆ ಅಂತಲೇ ತೊಗೊಂಡು ಬಂದೆ. ನಾವು ಯೂಸ್ ಮಾಡೋದು ಮುಂದೆ, ಆದರೆ ಫಸ್ಟ್ ನಮ್ಮ ಕೆಂಚಿಗೆ ಅಂತಲೇ ಕಾಲು ಚೈನ್ ತೊಗೊಂಡು ಬಂದಿದ್ದೆ. ಅವಳು ಕಾಲಿಗಂತೂ ಸೂಪರಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಹಾಕ್ದಾಗ. ನೋಡಿ, ನಾನು ಅವನು ಹೂವು ಎಲ್ಲ ಹಾಕ್ತಿದ್ದಾನಲ್ಲ, ಸ್ವಲ್ಪ ಆ ಥರ ಮುಖ ಸವರ್ತಾಯಿದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ನೋಡಿ, ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿಸ್ಕೊತಿದ್ದಾಳೆ, ಚೆನ್ನಾಗಿ ಕಾಣಲಿ ಅಂತ. ನಾವು ಖುಷಿ ಅಲ್ವಾ ಫ್ರೆಂಡ್ಸ್, ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ. ನೋಡಿ, ಕಾಲು ಚೈನ್ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಫ್ರೆಂಡ್ಸ್, ನಾವೆಲ್ಲ ಹಾಕ್ಕೊಂಡಾಗ ನಮ್ಗೆ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ, ಹಂಗೇ ಅವಳ ಕಾಲಿಗೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ, ಅವಳಿಗೋಸ್ಕರ ಸೀರೆ ತೊಗೊಂಡು ಬಂದಿದ್ದೆ ನಾನು, ಅದನ್ನು ಕೂಡ ಅವಳ ಮೈ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೊತಾಳೆ. ನೋಡಿ, ಕಾಲು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅವಳಿಗೆ ಕಾಲು ಗೆಜ್ಜೆ ಸೌಂಡ್ ಬರ್ತಿದ್ದಲ್ಲ, ಚೆಕ್ ಮಾಡ್ತಿದ್ದಾಳೆ. ನೋಡಿ, ಹಿಂದೆ ಮುಂದೆ ಹಾಕ್ಕೊಂಡು ಚೆಕ್ ಮಾಡ್ತಿದ್ದಾಳೆ ಕಾಲ. ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್ ಇವಳು. ನೋಡಿ, ಇವಾಗ ಗಂಧದ ಕಡ್ಡಿ ಹಚ್ಕೊತಾ ಇದ್ದೀನಿ, ಪೂಜೆ ಮಾಡೋಣ ಅಂತ. ಇವಳಿಗೆ ಇದೆಲ್ಲ ಚೆನ್ನಾಗಿ ಮಾಡಿಸ್ಕೊತಾಳೆ. ಪೂಜೆ ಮಾಡೋದು, ಇವಳು ಮುದ್ದು ಮಾಡೋದು, ಇದೆಲ್ಲ ಅವಳಿಗೆ ತುಂಬ ಇಷ್ಟ. ಮನೆ ಮಂದಿ ಎಲ್ಲ ನೋಡ್ಕೊಂಬಿಟ್ಟಿದ್ದಾಳೆ, ಇವರೇ ನಮ್ಮವರು, ಇವರೇ ಅಂತ. ನೋಡಿ, ಪೂಜೆ ಎಲ್ಲ ನೀಟಾಗಿ ಮಾಡಿಸ್ಕೊತಾಳೆ. ಅವಳಿಗೂ ಖುಷಿ ಅಲ್ವಾ ಫ್ರೆಂಡ್ಸ್, ಏನೋ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ. ಪೂಜೆ ಎಲ್ಲ ಮಾಡಿ ಇವಳು ಕಾಲಿಗೆ ಸಣ್ಣ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಇವಳಿಗೆ ನಾನು ಒಬ್ಬಟ್ಟನ್ನ ಸಿಹಿ ತಿನ್ನಿಸ್ಬೇಕಲ್ಲ ಅಂದ್ಬಿಟ್ಟು ಇವಳಿಗೆ ನಾನು ಒಬ್ಬಟ್ಟನ್ನ ತಿನ್ನಿಸ್ತೀನಿ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ಖುಷಿ ಅವಳಿಗೆ, ಏನೋ ಸ್ವೀಟ್ ತಿನ್ನಿಸ್ತವ್ರೆ ಅಂತ. ಇಷ್ಟಪಟ್ಟು ಒಂದು 2ರಿಂದ 3 ಒಬ್ಬಟ್ಟು ತಿನ್ನಿಸಿದ್ರು ಫ್ರೆಂಡ್ಸ್. ಎಲ್ಲರೂ ಬಾಯಿ ಸಿಹಿ ಮಾಡಬೇಕಲ್ಲ ಅವಳಿಗೆ ಅಂದ್ಬಿಟ್ಟು. ನೋಡಿ, ಅಕ್ಷತೆ ಹಾಕ್ತಾಯಿದ್ದೀನಿ ಸಿಹಿ ತಿನ್ನಿಸಾದ್ಮೇಲೆ.
ಸೋ ಕ್ಯೂಟ್ ಅಲ್ವಾ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಕೆಂಚಮ್ಮ. ಇವ್ರು ನಮ್ಮ ತಾಯಿ ಫ್ರೆಂಡ್ಸ್ ನೋಡಿ, ಅವರು ಹಿರಿಕರು. ಎಷ್ಟು ಅವ್ರಿಗೆ ಹಸುಗಳು ಸಾಕೋದಂತ ತುಂಬ ಇಷ್ಟ ಅವಾಗಿಂದ. ಅವರು ಪೂಜೆ ಮಾಡ್ಕೊತಿದ್ದಾರೆ, ಮನೆಯವರೆಲ್ಲ ಪೂಜೆ ಮಾಡಿದ್ರು ಫ್ರೆಂಡ್ಸ್. ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಲರೂ ಇಷ್ಟಪಟ್ಟರು. ಆಮೇಲೆ ನಮ್ಮ ಕೆಂಚಿ ಕೂಡ ತುಂಬ ಸಪೋರ್ಟ್ ಮಾಡಿದ್ಲು ನಮಗೆ. ಸ್ವಲ್ಪನೂ ಗಲಾಟೆ ಮಾಡಲಿಲ್ಲ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಓಡಾಡೋದು ಏನೂ ಮಾಡಲಿಲ್ಲ. ಅವಳು ಸುಮ್ಮನೆ ನಿಂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ನಮ್ಮನ್ನು ಎಂಜಾಯ್ ಮಾಡಿಸಿದ್ಲು ಅವಳು. ನಮಗೆ ತುಂಬ ಖುಷಿಪಟ್ಟು ನಾವೆಲ್ಲರೂ ನಮ್ಮ ಮನೇಲಿ ಏನೋ ಒಂದು ದೊಡ್ಡ ಫಂಕ್ಷನ್ನೇ ಅನ್ನೋ ಥರನೇ ಮಕ್ಕಳಿಂದ ದೊಡ್ಡವ್ರವರೆಗೂ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಎಲ್ಲರೂ ಮಾಡಿದ್ರು ಪೂಜೆ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರು ಅವರೆಲ್ಲ ಕೂಡ ನಾನು ಮಾಡ್ತೀನಿ ಅಂದ್ಬಿಟ್ಟು ಪೂಜೆನ ಮಾಡಿ ಅಕ್ಷತೆ ಹಾಕಿ ಬಾಯಿ ಸಿಹಿ ಮಾಡಿದ್ರು ನಮ್ಮ ಕೆಂಚಿಗೆ. ನೀವು ಎಲ್ಲರೂ ನಮ್ಮ ವಿಡಿಯೋ ನೋಡಿದವ್ರು ಎಲ್ಲರೂ ಕೂಡ ನಮ್ಮ ಕೆಂಚಿಗೆ ಹಾರೈಸಿ ಇದೇ ಥರ ಇನ್ನೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಫ್ರೆಂಡ್ಸ್. ನಮ್ಮ ಮನೇಲೂ ಇದು ಒಂದು ಮಕ್ಳಿಗಿಂತ ಒಂದು ದೊಡ್ಡ ಜೀವ ಇದು. ಅಷ್ಟು ಇಷ್ಟ ಇವಳು ನಮಗೆ, ಅಷ್ಟು ಪ್ರೀತಿ ಕೊಡ್ತಾಳೆ. ಮತ್ತು ನಾವು ಅಷ್ಟೇ ಪ್ರೀತಿಯಿಂದ ಅವಳನ್ನ ನೋಡ್ಕೊತಾ ಇದ್ದೀವಿ. ನಮ್ಮ ಮನೇಲಿ ಇವಳು 5ನೇ ಕರು ಹಾಕಿದ್ದಾಳೆ ಫ್ರೆಂಡ್ಸ್. ಅಷ್ಟೊಂದು ಇಷ್ಟಪಡ್ತೀವಿ ಇವಳನ್ನ. ಅದಕ್ಕೆ ಯಾವತ್ತೂ ಕೂಡ ಇವಳಿಗೆ ಏನೂ ಮಾಡಿರಲಿಲ್ಲ. ಈ ಸಲನಾದರೂ ಇವಳಿಗೆ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿರೋದು. ಇದು ಸ್ವಲ್ಪ ಹಿಂದೆನೇ ಹಾಕ್ಬೇಕಾಯ್ತು ವೀಡಿಯೋ, ಏನೋ ಕಾರಣದಿಂದ ವೀಡಿಯೋ ಹಾಕಿರಲಿಲ್ಲ. ನೋಡಿ, ನಮ್ಮ ಕೆಂಚಿ ಯಾವ ಥರ ಸ್ವೀಟ್ ತಿನ್ನಿಸ್ತಾರೆ ಅಂತ ಕಾಯ್ತಿದ್ದಾಳೆ. ನಾನು ಫಸ್ಟು ಸಿಹಿ ತಿನ್ನಿಸ್ದಾಗಿಂದನೂ ಇವಾಗ ತಟ್ಟೆ ಕಡೆಯೇ ಜ್ಞಾನ ಅವಳಿಗೆ. ಏನು ತಿನ್ನಿಸ್ತಾರೆ ಬಂದವರೆಲ್ಲ, ಪೂಜೆ ಮಾಡ್ತಾರಲ್ಲ ಬರೆಯ ನನಗೆ ಅಂತ. ನೋಡಿ, ನಮ್ಮ ಪುಟ್ಟ ಮಕ್ಳುಗಳು ನಾನು ಮಾಡ್ತೀನಿ ಅಂತ ಪೂಜೆ ಮಾಡಿ ಅಕ್ಷತೆ ಹಾಕ್ತಾವೆ ಮಕ್ಕಳೆಲ್ಲ. ನೋಡಿ, ಈಗ ನಾನು ಕಳಸನ ಬೆಳಗ್ತಾ ಇದ್ದೀನಿ ನಮ್ಮ ಕೆಂಚಮ್ಮಗೆ. ಅದನ್ನು ನೋಡಿ ನೀಟಾಗಿ ಮಾಡಿಸ್ಕೊತಾಳೆ. ಈಗ ಒಂದು ಈಡ್ಗಾಯಿ ಹಾಕೋಣ ಅಂದ್ಬಿಟ್ಟು ಕಾಯಲ್ಲಿ ಹಾಕ್ಸ್ತಾಯಿದ್ದೀನಿ ತೆಂಗಿನಕಾಯಿನ. ನೋಡಿ, ಪೀಸ್ ಆಗೋಯ್ತದೆ ತೆಗಿ. ನೋಡಿ ಎಷ್ಟು ನೀಟಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಚೆನ್ನಾಗಿ ಬಂತು ಫ್ರೆಂಡ್ಸ್, ನಮಗಂತೂ ತುಂಬ ಖುಷಿ ಆಯಿತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬ್ಲೌಸ್ ಪೀಸ್ ಕೊಡ್ತಾಯಿದ್ದೀನಿ, ಒಂದು 3-4 ಜನ ಕೊಡಬೇಕು ಅಂತ. ನೋಡಿ, ಒಂದು ಗ್ರೂಪ್ ಫೋಟೋ ತೆಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಕೆಂಚಮ್ಮನ ಜೊತೆ. ನೋಡಿ, ಇವಾಗ ಇವಳಿಗೆ ದೃಷ್ಟಿ ತೆಗಿತಾ ಇದ್ದೀನಿ. ಕೆಂಪು ನೀರು ಮಾಡಿ ಎಲೆ ಮೇಲೆ ಕರ್ಪೂರ ಇಟ್ಟು ತೆಗಿತಾ ಇದ್ದೀನಿ ದೃಷ್ಟಿ ನಾನೇ. ನೋಡಿ, ಈಗ ನೇವಳಿಸಿ ಅದನ್ನು ಹುಯ್ದುಬಿಟ್ಟು ಅವಳನ್ನ ಒಳಗಡೆ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಆದಷ್ಟು ನಮ್ಮ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ, ಏನೇ ಇದ್ದರೂ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಳನ್ನ ಹಿಡ್ಕೊಂಡು ಹೋಗಿ ಒಳಗಡೆ ಕಟ್ಟೋದು, ಇವಾಗ ಕಟ್ಟೋದಷ್ಟೇ ಅವಳದು. ಒಂದು ಚೆನ್ನಾಗಿ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ ಈ ಫಂಕ್ಷನಿಂದ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ.